ನಮಸ್ಕಾರ ವೀಕ್ಷಕರೇ. ರಾಬುಲೈನ್ಸ್ ರಾಜೇಂದ್ರ ಬೋರ್ಡಿಕಟ್ಟಿ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಯೂಟ್ಯೂಬ್ ಚಾನಲ್ ಮೂಲಕ ನಡೀತಿರ್ತಕ್ಕಂಥ ಅಪರಿಚಿತ ಅಲಂಕಾರಗಳನ್ನು ಪರಿಚಯಿಸುವ ವಿಡಿಯೋ ಸರಣಿ ಕಾರ್ಯಕ್ರಮ ಕಂಡು ಕಾಣದಂಥ ಚೆಲುವು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಗೊತ್ತಿದೆ ತಮಗೆ ಈ ಸರಣಿಯಲ್ಲಿ ನಾನು ಕನ್ನಡದಲ್ಲಿ ಬಳಕೆ ಇರುವ ಆದರೆ ಹೆಚ್ಚು ಪರಿಚಯವಿಲ್ಲದ ಒಂದು ರೀತಿ ಅಪರಿಚಿತವಾಗಿರ್ತಕ್ಕಂಥ ಅನೇಕ ಅಲಂಕಾರಗಳನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಈ ಸರಣಿ ಪಾಠಗಳಲ್ಲಿ ಮಾಡ್ತಾ ಇದ್ದೇನೆ. ಈಗಾಗಲೇ ಕೆಲವು ಅಲಂಕಾರಗಳನ್ನು ಪರಿಚಯವನ್ನು ಈ ಸರಣಿಯಲ್ಲಿ ಮಾಡಿದ್ದನ್ನು ತಾವು ಗಮನಿಸಿದ್ದೀರಿ. ಅದೇ ರೀತಿ ಇವತ್ತು ಕೂಡ ಒಂದು ಹೊಸ ಅಲಂಕಾರದೊಂದಿಗೆ ನಿಮ್ಮ ಜೊತೆಗೆ ನಾನು ಇದ್ದೇನೆ. ಇವತ್ತು ನಾವು ಪರಿಚಯ ಮಾಡಿಕೊಳ್ತಿರ್ತಕ್ಕಂಥ ಅಲಂಕಾರ ಯಾವುದು ಅಂಥೇಳಿ ನೋಡೋಣ. ಇವತ್ತು ನಾವು ಪರಿಚಯ ಮಾಡಿಕೊಳ್ತಿರ್ತಕ್ಕಂಥ ಅಲಂಕಾರ ವಿಷಮ ಅಲಂಕಾರ ಅಂತಕ್ಕಂಥದ್ದು. ಈ ವಿಷಮ ಅಲಂಕಾರ ಅಂದರೆ ಏನು, ಇದರ ಲಕ್ಷಣಗಳೇನು ಮತ್ತು ಇದು ಹೇಗೆಲ್ಲ ಬಳಕೆಯಾಗಿದೆ ಅಂತಕ್ಕಂಥದ್ದನ್ನು ಕೆಲವು ಉದಾಹರಣೆಗಳ ಮೂಲಕ ಈ ವಿಡಿಯೋದಲ್ಲಿ ನಾನು ತಮಗೆ ತಿಳಿಸಿಕೊಡ್ತೇನೆ. ಈ ವಿಡಿಯೋ ಅಲಂಕಾರದ ವಿವರಣೆಯನ್ನು ಶುರು ಮಾಡಲಿಕ್ಕಂತೂ ಮೊದಲು ತಮ್ಮಲ್ಲಿ ವಿನಂತಿ, ಯಾರು ಈ ವಿಡಿಯೋವನ್ನು ಹೊಸದಾಗಿ ನನ್ನ ಚಾನಲಿಗೆ ಬಂದು ನೋಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಅಲಂಕಾರವನ್ನು ಪರಿಚಯ ಮಾಡಿಕೊಳ್ಳೋಣ. ಇವತ್ತಿನ ಅಲಂಕಾರ ನಾನು ಈಗಾಗಲೇ ಹೇಳಿದ ಹಾಗೆ ಅದು ವಿಷಮ ಅಲಂಕಾರ. ಈ ವಿಷಮ ಅಲಂಕಾರ ಹೇಗಿರ್ತದೆ, ಮೊದಲು ಅದರ ಲಕ್ಷಣವನ್ನು ನೋಡೋಣ. ಲಕ್ಷಣ: ಸ್ಥಿತಿಯ ಅಥವಾ ಮನಸ್ಥಿತಿಯ ವರ್ಣನೆ ಮಾಡುವಾಗ ವಿಷಮತೆಯನ್ನು ಬಳಸಿಕೊಂಡು ಮಾತಿನ ಚಮತ್ಕಾರ ಮಾಡುವುದನ್ನು ವಿಷಮ ಅಲಂಕಾರ ಎನ್ನಲಾಗುತ್ತದೆ. ಅಂದರೆ ಒಂದು ವಸ್ತುಸ್ಥಿತಿ ಅಥವಾ ಮನಸ್ಥಿತಿಯನ್ನು ವರ್ಣನೆ ಮಾಡುವಾಗ ಅಲ್ಲಿ ಇರ್ತಕ್ಕಂಥ ವಿಷಮತೆ, ವಾಸ್ತವವಾಗಿರ್ತಕ್ಕಂಥ ವಿರೋಧವನ್ನು ಬಳಸಿಕೊಂಡು ಮಾತಿನ ಚಮತ್ಕಾರವನ್ನು ಮಾಡೋದನ್ನು ವಿಷಮ ಅಲಂಕಾರ ಅಂಥೇಳಿ ಕರೆಯಲಾಗ್ತದೆ. ಇಂಥದೇ ಪರಸ್ಪರ ವಿರೋಧ ಇರ್ತಕ್ಕಂಥ ಅಲಂಕಾರವನ್ನು ಹಿಂದೆ ಕೂಡ ನಾವು ನೋಡಿದ್ವಿ, ವಿರೋಧಾಭಾಸ ಅಲಂಕಾರ ಅಂತ. ಅದು ಇದೇ ರೀತಿ ವಿರೋಧ ಇರ್ತಕ್ಕಂಥದ್ದು. ಇದಕ್ಕೂ ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನು ಮುಂದೆ ನೋಡೋಣ. ನೋಡಿ, ಮನುಷ್ಯನ ಜೀವನ ಅನೇಕ ವಿರೋಧಾಭಾಸಗಳಿಂದ ಒಳಗೊಂಡಿದ್ದು ಅದನ್ನು ಮುಖಾಮುಖಿ ಮಾಡಿಸುವುದು ಈ ಅಲಂಕಾರದ ವೈಶಿಷ್ಟ್ಯ. ಅಂದರೆ ನಮ್ಮ ಜೀವನ ಅನೇಕ ವೈರುಧ್ಯಗಳಿಂದ ಕೂಡಿದೆ, ಅನೇಕ ವಿರೋಧಾಭಾಸಗಳಿಂದ ಕೂಡಿದೆ. ಆ ವೈರುಧ್ಯವನ್ನು ಮುಖಾಮುಖಿ ಮಾಡಿ ಮಾತಿನ ಚಮತ್ಕಾರವನ್ನು ಭಾಷೆಯಲ್ಲಿ ಮಾಡೋದೇ ವಿಷಮ ಅಲಂಕಾರ. ಕೆಲವು ಉದಾಹರಣೆಗಳನ್ನು ನೋಡಿದರೆ ಈ ಲಕ್ಷಣ ನಿಮಗೆ ಸ್ಪಷ್ಟವಾಗ್ತದೆ. ಬನ್ನಿ ಒಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ಉದಾಹರಣೆ ನೋಡಲಿಕ್ಕಂತೂ ಮೊದಲು ನಿಮಗೆ ಒಂದು ಗಮನಿಸಬೇಕಂತ ಅಂಶ ನೋಡಿ. ವಿಷಮ ಅಲಂಕಾರ ಮತ್ತು ವಿರೋಧಾಭಾಸ ಅಲಂಕಾರ ಎರಡೂ ವಿರುದ್ಧ ಕ್ರಿಯೆಗಳನ್ನು ಮುಖಾಮುಖಿ ಮಾಡುವ ಅಲಂಕಾರಗಳೇ ಆದರೂ ಅವು ಎರಡೂ ಒಂದೇ ಅಲ್ಲ. ವಿರೋಧಾಭಾಸ ಅಲಂಕಾರದಲ್ಲಿ ವಿರೋಧವು ತೋರಿಕೆಗೆ ಇರುತ್ತದೆ, ಆದರೆ ವಿಷಮ ಅಲಂಕಾರದಲ್ಲಿ ಅದು ವಾಸ್ತವವೇ ಆಗಿರುತ್ತದೆ. ಈ ವ್ಯತ್ಯಾಸವನ್ನು ನಾವು ಸ್ಪಷ್ಟವಾಗಿ ಅರಿಬೇಕು. ಈಗಾಗಲೇ ಹೇಳಿದೆ, ಪರಸ್ಪರ ವಿರೋಧವಾಗಿರ್ತಕ್ಕಂಥ ಕ್ರಿಯೆಗಳನ್ನು, ವಿರೋಧವಾಗಿರ್ತಕ್ಕಂತಹ ಸ್ಥಿತಿಗಳನ್ನು, ಪರಿಸ್ಥಿತಿ ಇರ್ಬೋದು, ಮನಸ್ಥಿತಿ ಇರ್ಬೋದು, ಅವುಗಳನ್ನು ಮುಖಾಮುಖಿ ಮಾಡ್ತಕ್ಕಂಥ ವಿಷಯವನ್ನು ಮಾತಿನ ಚಮತ್ಕಾರದ ಮೂಲಕ ಮಾಡಿದರೆ ಅವು ಎರಡು ಅಲಂಕಾರ ಇದೆ. ಒಂದು ವಿರೋಧಾಭಾಸ ಅಲಂಕಾರ, ಇನ್ನೊಂದು ವಿಷಮ ಅಲಂಕಾರ. ವಿರೋಧಾಭಾಸದಲ್ಲಿರ್ತಕ್ಕಂತಹ ವಿರೋಧವು ತೋರಿಕೆಗೆ ಇರ್ತದೆ, ವಾಸ್ತವದಲ್ಲಿರೋದಿಲ್ಲ. ಅದು ಸರಿಯಾದ ಅರಿವು ಬಂದ ಕೂಡಲೇ ಅದು ಮಾಯವಾಗಿಬಿಡ್ತದೆ. ಆದರೆ ವಿಷಮ ಅಲಂಕಾರದಲ್ಲಿರ್ತಕ್ಕಂಥ ವಿರೋಧ ಕಟು ಸತ್ಯವಾಗಿರ್ತದೆ, ವಾಸ್ತವವಾಗಿರ್ತದೆ. ಅದನ್ನು ಹೋಗಲಾಡಿಸಲಿಕ್ಕೆ ನಮಗೆ ಆಗಲ್ಲ. ಇಂಥ ಒಂದು ವಿರೋಧವನ್ನು, ವಾಸ್ತವವಾಗಿರ್ತಕ್ಕಂಥ ವಿರೋಧವನ್ನು ಹೇಳೋದು ವಿಷಮ ಅಲಂಕಾರ. ತೋರಿಕೆಯ ವಿರೋಧವನ್ನು ಹೇಳ್ತಕ್ಕಂಥದ್ದು ವಿರೋಧಾಭಾಸ ಅಲಂಕಾರ. ಸೊ ಈ ಅಂಶವನ್ನು ಗಮನದಲ್ಲಿ ಇಟ್ಟುಕೊಂಡು ಇಲ್ಲಿ ಉದಾಹರಣೆ ನೋಡೋಣ. ಈಗಾಗಲೇ ವಿರೋಧಾಭಾಸ ಅಲಂಕಾರವನ್ನು ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ. ಈಗ ವಿಷಮ ಅಲಂಕಾರದ ಉದಾಹರಣೆಯನ್ನು ನೋಡೋಣ. ಈಗಾಗಲೇ ಸ್ಪಷ್ಟತೆ ಇರಲಿ, ವಿಷಮ ಅಲಂಕಾರದಲ್ಲಿ ವಿರೋಧವು ವಾಸ್ತವವಾಗಿರ್ತದೆ, ತೋರಿಕೆ ಆಗಿರಲ್ಲ. ಬನ್ನಿ ಒಂದು ಉದಾಹರಣೆ ನೋಡೋಣ. ಉದಾಹರಣೆ 1 ಇಲ್ಲಿ ನೋಡಿ. ಒಂದು ಕವಿತೆಯ ಸಾಲುಗಳು, 4 ಸಾಲುಗಳು ಹೀಗಿವೆ.
ಬಚ್ಚಲ ನೀರಿನ ದಂಡೆಯಲ್ಲಿಯೇ ಅಚ್ಚ ಮಲ್ಲಿಗೆ ಅರಳುವುದು, ಕಮಲ ಕುಸುಮಗಳು ಕೆಸರಲೇ ಎದ್ದು ಕೆರೆಗೆ ಚೆಲುವರು ಮರಳುವುದು. ಇನ್ನೊಂದು ಸರಿ ನೋಡಿ. ಬಚ್ಚಲ ನೀರಿನ ದಂಡೆಯಲ್ಲಿಯೇ ಅಚ್ಚ ಮಲ್ಲಿಗೆ ಅರಳುವುದು, ಕಮಲ ಕುಸುಮಗಳು ಕೆಸರಲೇ ಎದ್ದು ಕೆರೆಗೆ ಚೆಲುವುದು ಮರಳುವುದು. ಏನು ವಿರೋಧ ಇದೆ ಇಲ್ಲಿ ನೋಡಿ. ಬಚ್ಚಲ ಎರಡು ಜೋಡಿ ಇದೆ, ವಿರೋಧಗಳ ಎರಡು ಜೋಡಿ ಇದೆ, ವಿರೋಧ ಸ್ಥಿತಿಗಳ ಪರಿಸ್ಥಿತಿಗಳ ಎರಡು ಇಲ್ಲಿ ಜೋಡಿ ಇದೆ. ಒಂದನೇದು, ಬಚ್ಚಲ ನೀರು ಹರಿತಕ್ಕಂಥ ಒಂದು ಕಾಲುವೆ ಇದೆಯಲ್ಲ, ಅದರ ದಂಡೆಯಲ್ಲೇ ಅಚ್ಚ ಮಲ್ಲಿಗೆ ಹೂವು ಅರಳೋದು. ಏನು ಸೂಚಿಸ್ತದೆ? ಬಚ್ಚಲ ಅಂಥ ಸ್ಥಿತಿ ನಾವು ನೋಡ್ತೀವಿ. ಬಚ್ಚಲ ನೀರು ಹರಿತಕ್ಕಂಥದ್ದಲ್ಲಿ ಮಲ್ಲಿಗೆ ಅರಳೋದನ್ನು ನೋಡ್ತೀವಿ. ಅಲ್ಲಿ ಏನು ವಿರೋಧ ಇದೆ ನೋಡಿ. ಬಚ್ಚಲ ನೀರು ಒಂದು ಕೆಟ್ಟ ವಾಸನೆಗೆ ಕೊಡ್ತಕ್ಕಂಥದ್ದು, ಕೆಟ್ಟ ವಾಸನೆಯನ್ನು ಬೀರ್ತಕ್ಕಂಥದ್ದು. ಆದರೆ ಅಚ್ಚ ಮಲ್ಲಿಗೆ ಪರಿಮಳವನ್ನು ಬೀರ್ತಕ್ಕಂಥದ್ದು. ಪರಸ್ಪರ ವಿರುದ್ಧ ಇದೆ. ಒಂದು ಕೆಟ್ಟ ವಾಸನೆ, ಒಂದು ಸುವಾಸನೆ, ಅವುಗಳನ್ನು ಮುಖಾಮುಖಿ ಮಾಡಲಾಗಿದೆ ಇಲ್ಲಿ. ಇದು ವಾಸ್ತವ, ಹಾಗಿರ್ತದೆ ಅನೇಕ ಸ್ಥಿತಿಯಲ್ಲಿ. ಕೆರಡನೇ ನೋಡಿ. ಕಮಲ ಕುಸುಮಗಳು ಕೆಸರಲ್ಲಿ ಎದ್ದು ಕೆರೆಗೆ ಚೆಲುವುದು ಮರಳುವುದು. ಮೇಲೆ ವಾಸನೆಯ ವಿರೋಧ ಇದೆ, ಕೆಟ್ಟ ವಾಸನೆ, ಸುವಾಸನೆ. ಇಲ್ಲಿ ನೋಡಿ, ಕಮಲ ಕುಸುಮಗಳು ಕೆಸರಲ್ಲಿ ಎದ್ದು ಕೆರೆಗೆ ಚೆಲುವುದು ಮರಳುವುದು. ಕೆರೆಯ ಕೆಸರು ಅಸುಂದರತೆಗೆ, ಅಂದರೆ ಕುರೂಪಿತನಕ್ಕೆ, ಸೌಂದರ್ಯ ಇಲ್ಲದ್ದಕ್ಕೆ, ಕೆಟ್ಟದಾಗಿ ಕಾಣುವುದಕ್ಕೆ ಅದು ಉದಾಹರಣೆ, ಹೌದಾ? ಆದರೆ ಕಮಲದ ಕುಸುಮಗಳು, ಕಮಲದ ಹೂವುಗಳು ಸೌಂದರ್ಯಕ್ಕೆ ಹೆಸರಾಗಿರ್ತಕ್ಕಂಥವು. ಅಂದರೆ ಒಂದು ಅಸೌಂದರ್ಯಕ್ಕೆ, ಸುಂದರತೆ ಇಲ್ಲದೇ ಇರತಕ್ಕಂಥ ಸ್ಥಿತಿಗೆ ಸೌಂದರ್ಯ ಕೆರೆಗೆ ಬರೋದು ಕಮಲದಿಂದ. ಅಂದರೆ ಅಸುಂದರತೆ, ಸುಂದರತೆ ಮುಖಾಮುಖಿಯಾಗಿವೆ. ಮೇಲೆ ಕೆಟ್ಟ ವಾಸನೆ ಮತ್ತು ಒಳ್ಳೆಯ ವಾಸನೆ ಮುಖಾಮುಖಿಯಾಗಿವೆ. ಹೀಗೆ ಈ ವ್ಯತ್ಯಾಸ ಇದೆಯಲ್ಲ, ಇದು ತೋರಿಕೆಗಲ್ಲ, ಇದು ವಾಸ್ತವ ಇರ್ತದೆ. ಸೊ ಈ ರೀತಿ ಇರ್ತಕ್ಕಂಥ ಒಂದು ವಿರೋಧ, ವಿಷಮ ಸ್ಥಿತಿ ಇದ್ದರೆ ಅದನ್ನು ನಾವು ವಿಷಮ ಅಲಂಕಾರ ಅಂತೇಳಿ ಕರಿತೇವೆ. ಅದನ್ನು ಹೇಗೆ ವಿದ್ಯಾರ್ಥಿಗಳಾದರೆ ಅದನ್ನು ಹೇಗೆ ಸಮನ್ವಯ ಮಾಡಬೇಕು ಅಂಥೇಳಿ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಎರಡು ವಿಷಮ ಅಂದರೆ ವಿರುದ್ಧವಾದ ಕ್ರಿಯೆಗಳ ಜೋಡಿಗಳ ಪ್ರಸ್ತಾಪವಿದೆ. ಒಂದು, ಬಚ್ಚಲ ನೀರು ಹರಿಯುವ ಕಾಲುವೆ ದಂಡೆಯಲ್ಲಿ ಅಚ್ಚ ಮಲ್ಲಿಗೆಯ ಬಳ್ಳಿ ಹಬ್ಬಿ ಹೂ ಬಿಡೋದು. ಇನ್ನೊಂದು, ಕೆಸರಿನ ಕೆರೆಯಲ್ಲಿ ಕಮಲಗಳು ಎದ್ದು ಕೆರೆಗೆ ಚೆಲುವನ್ನು ತರುವುದು. ಬಚ್ಚಲ ನೀರು ದುರ್ವಾಸನೆ ಬೀರುವುದು, ಅದಕ್ಕೆ ವಿರುದ್ಧವಾಗಿ ಮಲ್ಲಿಗೆ ಪರಿಮಳ ಬೀರುವಂಥದ್ದು. ಅದೇ ರೀತಿ ಕೆರೆಯ ಕೆಸರು ಅಸೌಂದರ್ಯಕ್ಕೆ ಹೆಸರಾದದ್ದು, ಅಲ್ಲಿಯೇ ಏಳುವ ಕಮಲ ಸೌಂದರ್ಯಕ್ಕೆ ಹೆಸರಾದದ್ದು. ಇಲ್ಲಿರುವ ವಿರೋಧ ತೋರಿಕೆಯದ್ದಲ್ಲ, ಬದಲಾಗಿ ವಾಸ್ತವವಾದದ್ದು. ಹೀಗೆ ಪರಸ್ಪರ ವಿರುದ್ಧವಾದ ಕ್ರಿಯೆಗಳನ್ನು ಮುಖಾಮುಖಿ ಮಾಡಿದವರಿಂದ ಇದು ವಿಷಮ ಅಲಂಕಾರ ಎನಿಸುತ್ತದೆ. ಈ ರೀತಿ ಇದನ್ನು ನಾವು ವಿದ್ಯಾರ್ಥಿಗಳಾದರೆ ಈ ರೀತಿಯನ್ನು ಸಮನ್ವಯ ಮಾಡಬೇಕು. ಸೊ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಬನ್ನಿ. ಇಲ್ಲಿ ಇನ್ನೊಂದು ಗಮನಿಸಬೇಕು. ಎರಡನೇ ಉದಾಹರಣೆಗೆ ಹೋಗ್ಲಿಕ್ಕಂತ ಮೊದಲಿಕ್ಕೆ, ವಿಷಮವು ಕೇವಲ ವಸ್ತುಸ್ಥಿತಿಯಲ್ಲೇ ಇರಬೇಕಾಗಿಲ್ಲ, ಅದು ಯಾವುದನ್ನೂ ನಿರೀಕ್ಷಿಸಿದ್ದು ಸಿಗದೆ, ನಿರೀಕ್ಷಿಸದೇ ಇರತಕ್ಕಂಥದ್ದು ಒಮ್ಮೆಲೆ ವಕ್ಕರಿಸಿಯೂ ಕೂಡ ಉಂಟಾಗ್ಬೋದು. ಅಂದರೆ ಈಗ ಈ ಒಂದು ನೋಟ ಅಚ್ಚಮಲ್ಲಿಗೆ ಅದರದ್ದಾಯ್ತಲ್ಲ, ಅದು ಪರಿಸ್ಥಿತಿದ್ದಲ್ಲ, ಅದು ವಸ್ತುಸ್ಥಿತಿದ್ದು. ಪರಿಸ್ಥಿತಿದ್ದು ಕೂಡ ವಿರೋಧ ಇರ್ಬೋದು, ವಿಷಮ ಇರ್ಬೋದು. ಹೇಗೆ? ನಾವು ಯಾವುದನ್ನು ನಿರೀಕ್ಷೆ ಮಾಡ್ತಾ ಕೂತಿರ್ತೀವಿ, ಆ ನಿರೀಕ್ಷೆಗೆ ವಿರುದ್ಧವಾಗಿ ಇನ್ಯಾವುದೋ ನಮಗೆ ಬಂದ್ಬಿಡ್ತದೆ, ನಮಗೆ ವಿಷಮ ಸ್ಥಿತಿ ಉಂಟಾಗ್ತದೆ. ಅಂಥದ್ದೊಂದು ಉದಾಹರಣೆಯನ್ನು ನೋಡೋಣ ಬನ್ನಿ. ಅದು ವಸ್ತುಸ್ಥಿತಿಗೆ ಸಂಬಂಧಪಟ್ಟದ್ದು. ಈಗ ನಾನು ಕೊಡ್ತಕ್ಕಂಥ ಉದಾಹರಣೆ ಇದು ಪರಿಸ್ಥಿತಿಗೆ ಸಂಬಂಧಪಟ್ಟದ್ದು. ನೋಡಿ ಇಲ್ಲಿದೆ ಉದಾಹರಣೆ 2. ಮಾರುದ್ದ ಜಡೆ ಹೆಡೆದು ರೇಷಿಮೆಯ ಕೇಶರಾಶಿಗೆ ಮೈಸೂರ ಮಲ್ಲಿಗೆ ಮುಡಿದು, ನಸುನಗುತ್ತಾ ಬರುವಳೆಂದೆನಿಸಿದಾಗ ಕೇಶರಾಶಿಗೆ ಕತ್ತರಿ ಹಾಕಿಸಿ ಬಾಬ್ ಕ್ರಾಪಿನಲ್ಲಿ ನೀ ಎದುರಾದಾಗ ನಾನಿನ್ನ ಏನೆಂದು ಬಣ್ಣಿಸಲೆ. ಹಸನ್ ಬೆಳ್ಳಿಗನೋಡು ಅವರ ಕವಿತೆ ಇದು. ನಿನ್ನ ಏನೆಂದು ಬಣ್ಣಿಸಲಿ ಅಂತಕ್ಕಂಥ ಒಂದು ಕವಿತೆ ಅದು. ಕಾಲದ ಗುಲಾಮರು ಅಂತಕ್ಕಂಥ ಅವರ ಕವನ ಸಂಕಲನದಲ್ಲಿದೆ. ಇನ್ನೊಂದು ಸರಿ ನೋಡಿ. ಮಾರುದ್ದ ಜಡೆ ಹೆಣೆದು ರೇಷಿಮೆಯ ಕೇಶರಾಶಿಗೆ ಮೈಸೂರ ಮಲ್ಲಿಗೆ ಮುಡಿದು ನಸುನಗುವ ಅಂತ ಇದೆ, ನಸುನಗುತ್ತಾ ಬರುವಳೆಂದೆನಿಸಿದಾಗ ಕೇಶರಾಶಿಗೆ
ಕತ್ತರಿ ಹಾಕಿಸಿ ಬಾಬ್ ಕ್ರಾಪ್ನಲ್ಲಿ ನೀ ಎದುರಾದಾಗ ನಾನಿನ್ನ ಏನೆಂದು ಬಣ್ಣಿಸಲೆ. ನೋಡಿ, ಇಲ್ಲಿ ವಸ್ತುಸ್ಥಿತಿಯ ವಿರೋಧ ಇಲ್ಲ, ಮನಸ್ಥಿತಿಯ ವಿರೋಧ ಇದೆ. ಏನು ನಿರೀಕ್ಷೆ ಮಾಡಿದ್ದ ಈ ಕವಿ? ಮಾರುದ್ದ ಜಡೆ ಹೆಣೆದು ರೇಷ್ಮೆಯ ಕೇಶರಾಶಿಗೆ ಮೈಸೂರು ಮಲ್ಲಿಗೆ ಹೂವು ಮುಡ್ಕೊಂಡು ಬರ್ತಾಳೆ ಅಂತಕ್ಕಂಥ ಇವನಿಗೆ ಕಲ್ಪನೆ ಇತ್ತು. ಅವಳು ಹೇಗೆ ಬರ್ತಾಳೆ, ಅವಳು ಹೇಗೆ ಬರಬೇಕು ಅಂತ ನಿರೀಕ್ಷೆ ಮಾಡಿದ್ದ. ಅಂದರೆ ಅವಳು ಉದ್ದ ಜಡೆ ಇರಬೇಕು, ನಾಗವೇಣಿಯಾಗಿರಬೇಕು, ಮತ್ತು ಅವಳ ನುಣುಪಾದ ಕೇಶರಾಶಿ ಕೂದಲಿಗೆ ಮೈಸೂರು ಮಲ್ಲಿಗೆ ಹೂವು ಮುಡ್ಕೊಂಡು ಅವಳು ನಸುನಗುತ್ತಾ ಬರ್ತಾಳೆ ಅಂತ ಇವನು ನಿರೀಕ್ಷೆ ಮಾಡಿದ್ದ. ಆದರೆ ಅವಳು ಹೇಗೆ ಬಂದುಬಿಟ್ಲು? ಹಾಗೆ ಬರಲಿಲ್ಲ. ಕೇಶರಾಶಿಗೆ ಕತ್ತರಿ ಹಾಕಿಸಿ ಬಾಬ್ ಕ್ರಾಪಿನಲ್ಲಿ ನೀ ಎದುರಾದಾಗ ನಾನಿನ್ನು ಏನೆಂದು ಬಣ್ಣಿಸಲೆ. ಅಂದರೆ ಇವನು ನಿರೀಕ್ಷೆ ಮಾಡಿದ್ದು ಬೇರೆ, ಆ ನಿರೀಕ್ಷೆ ಮಾಡಿದ್ದು ಆಗಲೇ ಇಲ್ಲ. ಇಲ್ಲಿ ಅದಕ್ಕೆ ವಿರುದ್ಧವಾದದ್ದು, ವಿಷಮವಾಗಿರ್ತಕ್ಕಂಥದ್ದು ಘಟನೆ ಸಂಭವಿಸ್ತು. ಈ ರೀತಿ ಕೂಡ ವಸ್ತುಸ್ಥಿತಿ ಅಲ್ಲದೆ ಮನಸ್ಥಿತಿ ಮತ್ತು ಪರಿಸ್ಥಿತಿಗಳ ವಿಷಮವು ಕೂಡ ವಿಷಮ ಅಲಂಕಾರದಲ್ಲಿ ಬರ್ತದೆ. ಇದನ್ನು ಹೇಗೆ ನೋಡಿ ಇಲ್ಲಿ ಸಮನ್ವಯ ಮಾಡಿದೆ. ಇಲ್ಲಿ ಅವನು ನಿರೀಕ್ಷಿಸಿದ್ದು ಮಾರುದ್ದ ಜಡೆಯ ಮುಡಿ ತುಂಬ ಹೂ ಮುಡಿದು ಬರುವ ನಾಗವೇಣಿಯನ್ನು. ಆದರೆ ಅವನು ಕಂಡದ್ದು ಆ ಜಡೆಯನ್ನು ಕತ್ತರಿಸಿ ಬಾಬ್ ಕಟ್ ಮಾಡಿಸಿಕೊಂಡು ಹೂವಿಲ್ಲದೆ ಬಂದ ಅವಳನ್ನು. ಅಂದರೆ ಯಾವುದನ್ನು ನಿರೀಕ್ಷಿಸಲಾಗಿತ್ತೋ ಅದು ಬರದೆ ನಿರೀಕ್ಷಿಸದೇ ಇದ್ದದ್ದು ಒಮ್ಮೆಲೆ ಒಕ್ಕರಿಸಿದಂತಾಗಿದೆ ಅವನಿಗೆ. ಇಲ್ಲಿರುವ ವಿರೋಧ ವಸ್ತುಸ್ಥಿತಿಯದು ಅನ್ನುವುದಕ್ಕಿಂತ ಮನಸ್ಥಿತಿಯದ್ದು. ಅದು ತೋರಿಕೆಯದ್ದು ಅಲ್ಲ, ಬದಲಾಗಿ ವಾಸ್ತವದ್ದು. ಹೀಗೆ ಪರಸ್ಪರ ವಿರುದ್ಧವಾದ ಕ್ರಿಯೆಗಳನ್ನು ಮುಖಾಮುಖಿ ಮಾಡಿರುವುದರಿಂದ ಇದು ವಿಷಮ ಅಲಂಕಾರ ಎನಿಸುತ್ತದೆ. ಹೌದಾ? ಒಂದು ವಸ್ತುಸ್ಥಿತಿ ನೋಡಿದ್ವಿ, ಇನ್ನೊಂದು ಮನಸ್ಥಿತಿಯನ್ನು ನೋಡಿದ್ವಿ. ಬಹಳ ಮುಖ್ಯವಾದಂಥ ಒಬ್ಬ ಕವಿ ಈ ಅಲಂಕಾರವನ್ನು, ಭಾಳ ಪ್ರಸಿದ್ಧವಾದ ಕವಿತೆ 2 ಸಾಲನ್ನು ಕೊಡ್ತೀನಿ. ಬನ್ನಿ, 3ನೇ ಉದಾಹರಣೆ ನೋಡೋಣ. ಇದು ಗೋಪಾಲಕೃಷ್ಣ ಅಡಿಗರ ಭೂಮಿಗೀತ, ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಕವಿತೆ ಭೂಮಿಗೀತ ಅವ್ರದ್ದು. ಆ ಕವಿತೆಯಲ್ಲಿರ್ತಕ್ಕಂಥ ಈ 2 ಸಾಲನ್ನು ಗಮನಿಸಿ. ಹೆಳವನ ಹೆಗಲ ಮೇಲೆ ಕುರುಡ ಕುಳಿತಿದ್ದಾನೆ. ಕುರುಡು ಆಗೈತಿ, ಕುರುಡು ಅಂತ ಓದ್ಬೇಡಿ, ಕುರುಡ. ಹೆಳವನ ಹೆಗಲ ಮೇಲೆ ಕುರುಡ ಕುಳಿತಿದ್ದಾನೆ, ದಾರಿ ಸಾಗುವುದೆಂತೋ ನೋಡಬೇಕು. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಗಟ್ಟಿ ರಚನೆ ಅಂದರೆ, ಹೆಳವನ ಹೆಗಲ ಮೇಲೆ ಕುರುಡ ಕುಳಿತಿದ್ದಾನೆ, ದಾರಿ ಸಾಗುವುದೆಂತೋ ನೋಡಬೇಕು. ಸಾಲು 2 ಇದೆ, ಅದರ ವಿಶ್ಲೇಷಣೆ ಎಷ್ಟು ದೊಡ್ಡದಿದೆ ಅಂದರೆ ನೋಡಿ. ಇಲ್ಲಿ ಬಹಳ ಮುಖ್ಯವಾಗಿ ಹೆಳವ ಮತ್ತು ಕುರುಡ ಇಬ್ಬರಿದ್ದಾರೆ. ಹೌದಾ? ಹೆಳವನಿಗೆ ಕಾಲಿಲ್ಲ, ಕಣ್ಣಿದೆ. ಕುರುಡನಿಗೆ ಕಣ್ಣು ಕಾಣೋದಿಲ್ಲ, ಕಾಲಿದೆ. ಅಂದರೆ ಇಬ್ಬಿಬ್ಬರಿಗೂ ಒಂದೊಂದು ಸೌಲಭ್ಯ ಇದೆ, ಒಂದು ಅನುಕೂಲತೆಗಳಿದೆ, ಒಂದೊಂದು ಕೊರತೆ ಇದೆ. ದಾರಿ ಸಾಗುವುದು ಅಂದರೆ ಪ್ರಯಾಣ ಮಾಡಲಿಕ್ಕೆ ಅವರಿಗಿರ್ತಕ್ಕಂಥ ಒಂದೊಂದು ಅನುಕೂಲತೆಗಳಿದ್ದಾವಲ್ಲ, ಅವು ಸಾಕಾಗೋದಿಲ್ಲ. ಎರಡೂ ಬೇಕು. ಏನು ಎರಡೂ ಬೇಕು? ಪ್ರಯಾಣ ಆಗಲಿಕ್ಕೆ ಕಣ್ಣೂ ಬೇಕು, ದಾರಿ ಕಾಣಬೇಕಲ್ಲ, ಕಣ್ಣೂ ಬೇಕು, ನಡಿಲಿಕ್ಕೆ ಕಾಲೂ ಬೇಕು. ಆದರೆ ಇಬ್ಬರಿಗೂ ಒಂದೊಂದಿದೆ. ಅವನಿಗೆ ಕಾಲಿದೆ, ಇವನಿಗೆ ಕಣ್ಣಿದೆ. ಈಗ ಪ್ರಯಾಣ ಮಾಡಬೇಕಾದ್ರೆ ಏನು ಮಾಡಬೇಕು? ಇಬ್ಬರು ತಮ್ಮಲ್ಲಿರ್ತಕ್ಕಂಥ ಅನುಕೂಲತೆಗಳನ್ನು ಶೇರ್ ಮಾಡ್ಕೋಬೇಕು, ಹಂಚಿಕೊಂಡು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಆ ಪಯಣವನ್ನು ಮಾಡಬೇಕು. ಏನು ಮಾಡಬೇಕಾಗಿತ್ತು ಅವರು? ಈಗ ನೋಡಿ, ಕುರುಡನಿಗೆ ಕಣ್ಣು ಕಾಣುತ್ತೆ, ಕಾಲಿಲ್ಲ. ಹೌದಾ? ಅವನು ಕಣ್ಣಿನ ಸಹಾಯವನ್ನು ಇಬ್ಬರಿಗೂ ಬಳಸೋದು, ತನಗಿರುವ ಕಣ್ಣನ್ನು. ಯಾರು? ಹೆಳವನಿಗೆ ಕಾಲಿಲ್ಲ, ಕಣ್ಣಿದೆ. ಆ ಕಣ್ಣಿರ್ತಕ್ಕಂಥದ್ದನ್ನು ಇಬ್ರಿಗೂ ಬಳಸೋದು, ಅವನ ಕಾಲುಗಳನ್ನು ಇಬ್ಬರು ಬಳಸೋದು. ಹೇಗೆ ಮಾಡಬೇಕು ಅಂದರೆ, ಕುರುಡನ ಹೆಗಲ ಮೇಲೆ ಹೆಳವ ಕೂರಬೇಕು. ಕುರುಡನ ಹೆಗಲ ಮೇಲೆ ಹೆಳವ ಕೂತ್ರೆ, ಕುರುಡ ಕೆಳಗಿದ್ದವನು, ಅವನಿಗೆ ಕಾಲಿದೆ, ಅವನು ನಡಿತಾನೆ. ಮೇಲೆ ಹೆಳವ ಕೂತ್ಕೊಂಡು ಅವನಿಗೆ ಕಣ್ಣಿದೆ, ಅವನು ದಾರಿ ತೋರಿಸ್ಬೋದು. ಆದರೆ ಇಲ್ಲಿ ನೋಡಿ, ಉಲ್ಟಾ ಕೇಸ್ ಪೂರ್ತಿ. ಅಂದರೆ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಪಯಣವನ್ನು ಮಾಡಲಿಕ್ಕೆ ಸಾಧ್ಯ ಇತ್ತು. ಹೆಳವನ ಹೆಗಲ ಮೇಲೆ ಕುರುಡ ಕುಳಿತಿದ್ದಾನೆ. ಯಾದ್ರ ಮೇಲೆ ಕೂರ್ತಿದ್ದ? ಕುರುಡನ ಹೆಗಲ ಮೇಲೆ ಹೆಳವ ಕೂರಬೇಕಾಗಿತ್ತು. ವಿಷಮ ಸ್ಥಿತಿ ಇದೆ, ವಿಷಮ ಪರಿಸ್ಥಿತಿ ಉಂಟಾಗಿದೆ. ಹಾಗಾಗಿ ದಾರಿ ಸಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ರೀತಿಯ ವಿಷಮವೂ ಕೂಡ ವಿಷಮ ಅಲಂಕಾರದಲ್ಲಿ, ಈ ರೀತಿಯ ವಿರೋಧವೂ ಕೂಡ ವಿಷಮ ಅಲಂಕಾರದಲ್ಲಿ ಬರ್ತದೆ. ಸೊ ಇದನ್ನು ವಿವರಣೆಯನ್ನು ನೋಡಿ ಹೀಗಿದೆ. ಇಲ್ಲಿ ಹೆಳವ ಮತ್ತು ಕುರುಡರು ಇಬ್ಬರಿದ್ದಾರೆ. ಇಬ್ಬರಿಗೂ ಒಂದೊಂದು ಕೊರತೆಗಳಿವೆ, ಒಂದೊಂದು ಅನುಕೂಲಗಳಿವೆ. ಹೆಳವನಿಗೆ ಕಣ್ಣಿದೆ, ಕಾಲಿಲ್ಲ. ಕುರುಡನಿಗೆ ಕಾಲಿವೆ, ಕಣ್ಣಿಲ್ಲ.
ಪ್ರಯಾಣ ಮಾಡಲು ಕಾಲು ಮತ್ತು ಕಣ್ಣು ಎರಡೂ ಬೇಕು. ಹಾಗಾಗಿ ಪ್ರಯಾಣ ಮಾಡಲು ಇಬ್ಬರಿಗೂ ತಮ್ಮಲ್ಲಿರುವ ಒಂದು ಅನುಕೂಲ ಸಾಕಾಗುತ್ತಿಲ್ಲ. ಅದಕ್ಕೆ ಇನ್ನೊಬ್ಬರ ಹತ್ತಿರ ಇರುವ ಅನುಕೂಲವೂ ಬೇಕಾಗಿದೆ. ಆದರೆ ಅವರು ಪರಸ್ಪರ ಸಹಕಾರ ಅಂದರೆ ಕೊಡುಕೊಳ್ಳುವಿಕೆಯಿಂದ ಪ್ರಯಾಣ ಮಾಡಲು ಸಾಧ್ಯವಿದೆ. ಆದಾಗ್ಯೂ ಈ ಕೊಡುಕೊಳ್ಳುವಿಕೆಯನ್ನು ಮಾಡಿಕೊಳ್ಳುವಲ್ಲಿ ವಿಷಮ ಮಾಡಿಕೊಂಡಿರುವುದರಿಂದ ಪ್ರಯಾಣ ಇಬ್ಬರಿಗೂ ಅಸಾಧ್ಯವಾಗುತ್ತಿದೆ. ಕುರುಡನ ಹೆಗಲ ಮೇಲೆ ಹೆಳವ ಕೂತಿದ್ದರೆ ಮೇಲೆ ಕೂತ ಹೆಳವ ದಾರಿ ತೋರಿಸಬಹುದಿತ್ತು ಮತ್ತು ಅವನ ಹೇಳಿದ ಕಡೆ ಅವನನ್ನು ಹೊತ್ತಿದ್ದ ಕುರುಡ ನಡೆಯಬಹುದಿತ್ತು. ಆಗ ಪ್ರಯಾಣ ನಡೆದು ಇಬ್ಬರೂ ಗುರಿ ಮುಟ್ಟಬಹುದಾಗಿತ್ತು. ಆದರೆ ಇಲ್ಲಿ ಏನಾಗಿದೆ ಎಂದರೆ ಹೆಳವನ ಮೇಲೆ ಕುರುಡ ಕೂತಿದ್ದಾನೆ. ಹೀಗಾಗಿ ಮೇಲಿರುವ ಕುರುಡನ ಕಾಲುಗಳೂ ಬಳಕೆಯಾಗುತ್ತಿಲ್ಲ, ಕೆಳಗಿರುವವನ ಕಣ್ಣು ಕೂಡ ಬಳಕೆಯಾಗುತ್ತಿಲ್ಲ. ಹೀಗೆ ವಿಷಮ ಸ್ಥಿತಿ ಏರ್ಪಟ್ಟಿರುವುದರಿಂದ ಇದು ವಿಷಮ ಅಲಂಕಾರ ಎನಿಸುತ್ತದೆ. ಈ 3 ಉದಾಹರಣೆಯ ಮೂಲಕ ತಮಗೆ ವಿಷಮ ಅಲಂಕಾರ ಅಂದರೆ ಏನು ಅಂಥೇಳಿ ಒಂದು ಸ್ಪಷ್ಟತೆ ಬಂದಿರ್ಬೋದು ಅಂಥೇಳಿ ನಾನು ಅಂದ್ಕೊಳ್ತೇನೆ. ಕೊನೆಯಲ್ಲಿ ನಾನು ಇನ್ನೊಮ್ಮೆ ನಿಮಗೆ ಹೇಳಲೇಬೇಕು, ಪರಸ್ಪರ ವಿರೋಧ ಇರತಕ್ಕಂಥ 2 ಅಲಂಕಾರವನ್ನು ಇದನ್ನು ಸೇರಿ ನಾನು 2 ಅಲಂಕಾರವನ್ನು ಪರಿಚಯ ಮಾಡಿದ್ದೇನೆ. ಒಂದು ವಿರೋಧಾಭಾಸ ಅಲಂಕಾರ, ಇನ್ನೊಂದು ವಿಷಮ ಅಲಂಕಾರ. ಇವುಗಳಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಗೊಂದಲ ಮಾಡ್ಕೋಬಾರ್ದು. ಇನ್ನೊಮ್ಮೆ ಗಮನಿಸಿ ವ್ಯತ್ಯಾಸವನ್ನು. ವಿರೋಧಾಭಾಸ ಅಲಂಕಾರದಲ್ಲಿ ತೋರಿಕೆಯ ವಿರೋಧ ಇರ್ತದೆ. ವಿಷಮ ಅಲಂಕಾರ, ಈಗ ಹೇಳಿದಂಥ ವಿಷಮ ಅಲಂಕಾರದಲ್ಲಿ ವಾಸ್ತವ ವಿರೋಧ ಇರ್ತದೆ. ಈ ವಾಸ್ತವ ವಿರೋಧವನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಆಗಲ್ಲ. ಸೊ ಇಂತಹ ವಿರೋಧ ಇದ್ದಾಗ ಅದನ್ನು ವಿಷಮ ಅಲಂಕಾರ ಅಂಥೇಳಿ ನಾವು ಕರಿತೇವೆ. ಇಷ್ಟನ್ನು ಹೇಳೋದ್ರ ಮೂಲಕ ಈ ವಿಷಮ ಅಲಂಕಾರದ ವಿಶ್ಲೇಷಣೆ ಸಾಕು ಅಂಥೇಳಿ ಅನ್ನಿಸ್ತದೆ. ವಿಷಮ ಅಲಂಕಾರವನ್ನು ಇದುವರೆಗೂ ತಾವು ನನ್ನೊಂದಿಗೆ ಈ ವಿಡಿಯೋದಲ್ಲಿ ಇದ್ದು ಅದರ ಪರಿಚಯ ಮಾಡಿಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುವ ಮೊದಲು ಮತ್ತೊಮ್ಮೆ ವಿನಂತಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಯೂಟ್ಯೂಬಿಗೆ ನನ್ನ ಈ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇದೇ ಕಂಡೂ ಕಾಣದಂಥ ಚೆಲುವು ಸರಣಿಯಲ್ಲಿ ಇನ್ನೊಂದು ಹೊಸ ಅಲಂಕಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ.